ಸಾರಿ ಅಮಿನಿ, ಇದು ನನಗೆ ಸರೋಜಾದೇವಿ ಮಧ್ಯೆ ನಡೀತಿರೋ ಒಂದು ಧರ್ಮ ಯುದ್ಧ. ನನ್ನ ಅಕ್ಕನಿಗೋಸ್ಕರ ಈ ನಿಶ್ಚಿತಾರ್ಥ ನಿಲ್ಸೋಕ್ ಹೋದೆ, ನೀನ್ ಇದ್ರಲ್ಲಿ ಸಿಕ್ಕಾಕೊಂಡೆ. ಇನ್ನು ನಾನು ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಇದೆ ಅಮಿನಿ. ನನ್ನ ಅಕ್ಕ ಅಭಿನ ಒಂದ್ ಮಾಡ್ಬೇಕು. ಅಲ್ಲಿವರೆಗೂ ಇದನ್ನೆಲ್ಲ ನಾನೇ ಮಾಡ್ತಿರೋದು ಅಂತ ಯಾರ ಹತ್ರನೂ ಹೇಳೋಕ್ಕಾಗಲ್ಲ, ನನ್ನಿಂದ ಹೇಳೋಕ್ಕೂ ಆಗಲ್ಲ. ನನ್ನ ಕ್ಷಮಿಸ್ಬಿಡು ಸರ್. ಇದುವರೆಗೂ ಇಂಥ ಪ್ರಾಬ್ಲಮ್ಸ್ ಆಗೇ ಇಲ್ಲ ಸರ್. ಪ್ಲೀಸ್ ಲೆಟ್ ಮಿ ಎಕ್ಸ್ಪ್ಲೇನ್. ನೋ, ಬೇಡ. ಹರಿ, ಸರ್, ಏನಾಯ್ತು ಅಂತ ಹೇಳು. ಸರ್, ಆಕ್ಚುಲಿ ಏನಾಯ್ತು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಸರ್. ಮೇಡಮ್ ನನ್ನ ಮೇನ್ ಪಾರ್ಟಿ ಹಾಲ್ ಹತ್ರನೇ ಬಿಡ್ಲಿಲ್ಲ. ಕ್ಯಾಟ್ರಿಂಗ್ ಅಂಡ್ ಫುಡ್ ಇನ್ಚಾರ್ಜ್ ಆಗಿ ನನ್ನ ಅಸೈನ್ ಮಾಡಿದ್ರು. ಆ ವಿಷಯ ಬಿಡು. ಬಫೆಟ್ ಕೌಂಟರ್ ಏರಿಯಾ ಇಂದ ತಾನೇ ಫೈರ್ ಆಕ್ಸಿಡೆಂಟ್ ಆಗಿದ್ದು ಅಂತ ಹೇಳ್ತಿದ್ದಾರೆ. ಅವಾಗ ನೀನ್ ಅಲ್ಲೇ ತಾನೇ ಇದ್ದಿದ್ದು. ಏನಾಗಿರುತ್ತೆ ಅಂತ ನೀನ್ ನೋಡಿರ್ತೀಯ, ನಿನಗ್ ಗೊತ್ತೇ ಇರುತ್ತಲ್ವಾ? ನಾನು ಅಲ್ಲೇ ಇದ್ದೆ ಸರ್, ಆದ್ರೆ ಫುಡ್ ಅರೇಂಜ್ಮೆಂಟ್ಸ್ ಕೆಲಸ ನೋಡ್ಕೊಳ್ತಿದ್ದೆ ಸರ್. ಆಗ ನನಗೆ ಪಕ್ಕದಲ್ಲಿ ಬೊಫೆ ಸೆಕ್ಷನ್ ಏರಿಯಾದಿಂದ ಜನಗಳೆಲ್ಲರೂ ಕೂಗ್ತಾ ಇರೋ ಸೌಂಡ್ ಕೇಳಿಸ್ತು ಸರ್. ನನಗೆ ಭಯ ಆಗೋಯ್ತು ಸರ್. ಬೊಫೆ ಸೆಕ್ಷನ್ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು. ಅಲ್ಲಿಂದ ನಾನು 2 ಚಿಕ್ಕ ಮಕ್ಕಳನ್ನ ಕಾಪಾಡಿದ್ದೀನಿ ಸರ್. ಅಷ್ಟರಲ್ಲಿ ಬೆಂಕಿ ಬೇಗ ಹತ್ಕೊಂಡು ಏನೇನೋ ಆಗೋಯ್ತು ಸರ್. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನರ್ಥ? ಈ ಕಂಪನಿಗೆ ಒಂದು ರೆಪ್ಯುಟೇಷನ್ ಇದೆ, ಅದನ್ನ ಹಾಳು ಮಾಡೋಕೆ ಕೇಸ್ ಹಾಕ್ತೀನಿ ಅಂತ ಹೆದರಿಸ್ತಿದ್ದಾರೆ. ಇದು ಮಾಮೂಲಿ ವಿಷಯ ಅಲ್ಲ. ಎಲ್ಲಿ ಯಾರಿಂದ ಏನ್ ತಪ್ಪಾಯ್ತು ಅಂತ ನನಗ್ ಗೊತ್ತಾಗ್ಲೇಬೇಕು. ಸರ್, ಟೀಮಲ್ಲಿ ನಾನು ಎನ್ಕ್ವೈರಿ ಮಾಡಿ ನೋಡ್ತೀನಿ. ಶಟ್ ಅಪ್! ಯಾವಾಗ್ಲೂ ನಾನ್ ಏನ್ ಕೇಳಿದ್ರು ಏನ್ ಹೇಳ್ತಿದ್ದೆ? ಟೀಮ್ ಎಲ್ಲ ಸುಮ್ನೆ ಸರ್, ಯಾರು ಕೆಲಸ ಮಾಡೋದಿಲ್ಲ ಸರ್. ಎಲ್ಲದನ್ನು ನಾನೊಬ್ಳೆ ಸರ್ ನೋಡ್ಕೋತಾ ಇದ್ದೀನಿ. ನಾನೇ ಸರ್ ಟೀಮು, ನಾನೇ ಎಲ್ಲ ಅಂತ ನೀನ್ ಹೇಳಿಲ್ವಾ? ಈಗ ಮಾತ್ರ ನೀನ್ ಯಾಕೆ ಟೀಮ್ ಹೆಸರು ಹೇಳ್ತಾ ಇದೀಯಾ? ಯು ಆರ್ ದ VP ಆಫ್ ದಿಸ್ ಕಂಪನಿ. ನಿಂದೇ ಜವಾಬ್ದಾರಿ. ನೀನೇ ನನಗೆ ಉತ್ತರ ಕೊಡಬೇಕಾಗಿರೋದು. ಒಪ್ಕೊಳ್ತೀನಿ ಸರ್. ಟೀಮ್ನಲ್ಲಿರೋ ನಿಜ ಹೇಳೋದಕ್ಕೆ ನಾನು ಅವ್ರಿಗೊಂದು ಡೆಡ್ಲೈನ್ ಕೊಟ್ಟಿದ್ದೀನಿ ಸರ್. ನೀನ್ ಯಾರು ಅವ್ರಿಗೆ ಟೈಮ್ ಕೊಡೋದಕ್ಕೆ? ನಿನ್ನ ಮೇಲೆ ಇದ್ದ ನಂಬಿಕೆ ನನಗೆ ಹೋಯ್ತು. ಇದರ ಮೇಲೆ ನಿನ್ನಿಂದ ನನಗೆ ಯಾವ ಉತ್ತರನೂ ಬೇಕಾಗಿಲ್ಲ. ಐ ಆಮ್ ಟರ್ಮಿನೇಟಿಂಗ್ ಯು. ಯು ಆರ್ ಫೈರ್ಡ್. ಸರ್, ನೀವು ನನ್ನ ಟರ್ಮಿನೇಟ್ ಮಾಡ್ತಿದ್ದೀರಾ? ಹೀಗೆ ಆತರ ಪಟ್ಟು ನಿರ್ಧಾರ ತಗೋಬೇಡಿ ಸರ್. ನಾನು 7 ವರ್ಷ ಈ ಕಂಪ್ನಿಗೋಸ್ಕರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಸರ್. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ಸ್. ಗೆಟ್ ಔಟ್. ಸರ್, ಯು ಮಸ್ಟ್ ಬಿ ನೋಯಿಂಗ್ ಹೌ ಮಚ್ ಐ ಲವ್ ದಿಸ್ ಜಾಬ್ ಸರ್. 24/7 ನಾನು ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿನ ಟಾಪ್ 1ಗೆ ತಗೊಂಡ್ ಬರೋದಕ್ಕೆ ಡೇ ಅಂಡ್ ನೈಟ್ ನೋಡದೆ ವರ್ಕ್ ಮಾಡಿದ್ದೀನಿ ಸರ್. ಅದೇ ನೀನು ಟಾಪ್ 1 ನಲ್ಲಿದ್ದ ಕಂಪನಿನ ಹೆಸರೇ ಉಳಿದೇ ಇರೋ ತರ ಮಾಡಿದೀಯಲ್ಲ. ನಾನು ತುಂಬಾ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ದೀನಿ. ಈ ಪ್ರಾಬ್ಲಮ್ಗೆ ನಾನ್ ಮಾತ್ರ ಕಾರಣ ಅಲ್ಲ ಸರ್. ನೀನು ಹೇಗೆ ಕಾರಣ ಅಲ್ಲ ಅಂತ ಹೇಳ್ತಿದ್ಯಾ? ಈ ಕಂಪನಿ ನಂದು. ಏನಾಯ್ತು ಅಂತ ಪೂರ್ತಿ ಡೀಟೈಲ್ ಆಗಿ ತಿಳ್ಕೊಂಡು ಬಂದು ವಿಚಾರಿಸ್ತಾ ಇರೋದು. ಒಂದು ಕೇಳ್ತಾ ಇದ್ದೀನಿ, ಎಂಗೇಜ್ಮೆಂಟ್ ರಿಂಗ್ ಅಲ್ಲಿ P ಲೆಟರ್ ಮಾಡಿಸಿದ್ದು ಹೇಗೆ ಚೇಂಜ್ ಆಯ್ತು? ಎಷ್ಟು ದೊಡ್ಡ ಮಿಸ್ಟೇಕ್ ಅದು. ನಮ್ಮ ಕಂಪನಿಗೆ ಇದು ದೊಡ್ಡ ಅಸಹ್ಯ, ಅವಮಾನ. ಇದನ್ನ ಕ್ಷಮಿಸೋಕ್ಕಾಗುತ್ತಾ ಹೇಳು? ರಿಂಗ್ ಹೇಗ್ ಚೇಂಜ್ ಆಯ್ತು? ಇದಕ್ಕೆ ನಿನ್ನ ಹತ್ರ ಉತ್ತರ ಇದೆಯಾ? ನಿಜವಾಗ್ಲೂ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಅದು ಹೇಗೆ ಚೇಂಜ್ ಆಯ್ತು ಅಂತಾನೆ ನನಗೆ ಗೊತ್ತಿಲ್ಲ ಸರ್. ಇಷ್ಟು ಕೇರ್ಲೆಸ್ ಆಗಿರೋದ್ರಿಂದಾನೇ ನಿನ್ನ ಫೈರ್ ಮಾಡ್ತಿರೋದು. ನನ್ ಕಣ್ಣು ಕಾಣಿಸ್ಕೋಬೇಡ. ಜಸ್ಟ್ ಗೆಟ್ ಔಟ್. ಈಗ ಲೀಗಲ್ ಪ್ರಾಬ್ಲಮ್ಸ್ ನ ಹೇಗ್ ಸಾಲ್ವ್ ಮಾಡೋದು, ಈಗ ಈ ಕಂಪನಿ ಹೆಸರನ್ನ ಹೇಗ್ ಕಾಪಾಡೋದು, ನನಗೆ 1000 ಕೆಲಸ ಇದೆ. ಡೋಂಟ್ ಜಸ್ಟ್ ಸ್ಟ್ಯಾಂಡ್ ಅಂಡ್ ವೇಸ್ಟ್ ಮೈ ಪ್ರೆಷಿಯಸ್ ಟೈಮ್. ಜಸ್ಟ್ ಗೆಟ್ ಔಟ್. ಸರ್, ಏನಾಯ್ತು ಅಂತ ಕಂಡುಹಿಡಿಯೋಕೆ ನಂಗೆ ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಐ ಸೇ ಗೆಟ್ ಔಟ್.